50 ಕೋಟಿ ಕೊಟ್ಟವರಲ್ರಿ ಎಲ್ಲ ಶಾಸಕರಿಗೂ 50 ಕೋಟಿ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ಯಾವಾಗ ಕೊಟ್ಟಿದ್ದಾರೆ? ಅಧಿವೇಶನ ಹತ್ರ ಬರ್ತಾ ಇದೆ, ಹಾಗಾಗಿ ಕೊಟ್ಟಿದ್ದಾರೆ ಅಂತ ವಿಷಯ ಏನಿಲ್ಲ. ನಾವು ಲಾಸ್ಟ್ ಅಸೆಂಬ್ಲಿನಲ್ಲೇ ಮಾತಾಡಿದ್ರಲ್ಲ, ಕೊಡ್ತೀವಿ. ಲಾಸ್ಟ್ ಬಜೆಟ್ನಲ್ಲೇ ವಿಶೇಷ ಅನುದಾನ 8,000 ಕೋಟಿ ಇಟ್ಟು ಎಲ್ಲ ಶಾಸಕರಿಗೂ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದನ್ನು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಷ್ಟೇ. ಅಸೆಂಬ್ಲಿ ಬರುತ್ತೆ ಅಂತಾರೆ. 25 ಕೋಟಿ ಕೊಟ್ಟಿದ್ದಾರಲ್ಲ ಅವ್ರಿಗೆ. ತಮಾಷೆ ಅಲ್ಲ. ಹಾಂ, ಅವ್ರ ಹಿಂದೆ BJP ಸರ್ಕಾರ ಮಾಡ್ತಿದ್ದಾಗ ನಮಗೆ ಕೊಟ್ಟೇ ಇರಲಿಲ್ಲ ನಮ್ಮ ಶಾಸಕರುಗಳಿಗೆ. ಈಗ ಅಟ್ಲೀಸ್ಟ್ ನಾವು 25 ಕೋಟಿ, ಕಳೆದ ಬಾರಿ 10 ಕೋಟಿ ಕೊಟ್ಟಾಗ ಪೂರ್ತಿ ಕೊಟ್ಟಿದ್ದೀವಿ ಅವ್ರಿಗೆ. 10 ಕೋಟಿ ಅಟ್ಟಾರು ಕೊಟ್ಟಿದ್ದೀವಲ್ಲ ನಾವು. ಯಾವುದು ನಾವು ತಾರತಮ್ಯ ಮಾಡಿಲ್ಲ. ಒಂಚೂರು ಜಾಸ್ತಿ ಕೊಟ್ಟಿರ್ಬೋದು ಅಷ್ಟೇ. ಧರ್ಮಸ್ಥಳ ಪ್ರಕರಣ SIT ತನಿಖೆ ವಿಚಾರವಾಗಿ BJP ಹೇಳ್ತಿದ್ದಾರೆ ಅನುದಾನ 50 ಕೋಟಿ ಕೊಟ್ಟವರಲ್ರಿ ಎಲ್ಲ ಶಾಸಕರಿಗೂ 50 ಕೋಟಿ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ಯಾವಾಗ ಕೊಟ್ಟಿದ್ದಾರೆ? ಅಧಿವೇಶನ ಹತ್ರ ಬರ್ತಾ ಇದೆ, ಹಾಗಾಗಿ ಕೊಟ್ಟಿದ್ದಾರೆ ಅಂತ ವಿಷಯ ಏನಿಲ್ಲ. ನಾವು ಲಾಸ್ಟ್ ಅಸೆಂಬ್ಲಿನಲ್ಲೇ ಮಾತಾಡಿದ್ರಲ್ಲ, ಕೊಡ್ತೀವಿ. ಲಾಸ್ಟ್ ಬಜೆಟ್ನಲ್ಲೇ ವಿಶೇಷ ಅನುದಾನ 8,000 ಕೋಟಿ ಇಟ್ಟು ಎಲ್ಲ ಶಾಸಕರಿಗೂ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದನ್ನು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಷ್ಟೇ. ಅಸೆಂಬ್ಲಿ ಬರುತ್ತೆ ಅಂತಾರೆ. 25 ಕೋಟಿ ಕೊಟ್ಟಿದ್ದಾರಲ್ಲ ಅವ್ರಿಗೆ. ತಮಾಷೆ ಅಲ್ಲ. ಹಾಂ, ಅವ್ರ ಹಿಂದೆ BJP ಸರ್ಕಾರ ಮಾಡ್ತಿದ್ದಾಗ ನಮಗೆ ಕೊಟ್ಟೇ ಇರಲಿಲ್ಲ ನಮ್ಮ ಶಾಸಕರುಗಳಿಗೆ. ಈಗ ಅಟ್ಲೀಸ್ಟ್ ನಾವು 25 ಕೋಟಿ, ಕಳೆದ ಬಾರಿ 10 ಕೋಟಿ ಕೊಟ್ಟಾಗ ಪೂರ್ತಿ ಕೊಟ್ಟಿದ್ದೀವಿ ಅವ್ರಿಗೆ. 10 ಕೋಟಿ ಅಟ್ಟಾರು ಕೊಟ್ಟಿದ್ದೀವಲ್ಲ ನಾವು. ಯಾವುದು ನಾವು ತಾರತಮ್ಯ ಮಾಡಿಲ್ಲ. ಒಂಚೂರು ಜಾಸ್ತಿ ಕೊಟ್ಟಿರ್ಬೋದು ಅಷ್ಟೇ. ಧರ್ಮಸ್ಥಳ ಪ್ರಕರಣ SIT ತನಿಖೆ ವಿಚಾರವಾಗಿ BJP ಹೇಳ್ತಿದ್ದಾರೆ